ಸ್ನೇಹಿತರೆ, ನೀರು ಮನುಷ್ಯನ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಇದರಲ್ಲಿ ಹೊಸದೇನೂ ಹೇಳೋದಕ್ಕಿಲ್ಲ. ಆದರೆ ಇಷ್ಟು ಗೊತ್ತಿದ್ದು 75% ಆಫ್ ದ ಪೀಪಲ್ ವರ್ಲ್ಡ್ ವೈಡ್ ಡಿಹೈಡ್ರೇಷನ್ನ ಪ್ರಾಬ್ಲಮ್ನಿಂದ ಸಫರ್ ಆಗ್ತಾ ಇದ್ದಾರೆ. ಬರೀ 2% ನೀರನ್ನು ಕಡಿಮೆ ಕುಡಿಯೋದ್ರಿಂದ ನಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ, ಮೆಟಬಾಲಿಸಮ್ ಕಡಿಮೆಯಾಗಿ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ, ಬಾಡಿನಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆಗಿ ನಮಗೆ ಕ್ಲಿಯರ್ ಸ್ಕಿನ್ ಸಿಗೋದು ಅಥವಾ ಸ್ಕಿನ್ ಇರಿಟೇಷನ್ಸ್, ಸ್ಕಿನ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ. ಇದಕ್ಕಿದ್ದ ಹಾಗೆ ಟಯರ್ಡ್ನೆಸ್ ಫೀಲ್ ಆಗೋದು, ಎನರ್ಜಿ ಲಾಸ್ ಫೀಲ್ ಆಗುವಂಥದ್ದು, ಇವೆಲ್ಲವೂ ನೀರನ್ನು ಕಡಿಮೆ ಕುಡಿಯೋದ್ರಿಂದ ಬರುವಂತಹ ಸಾಧ್ಯತೆಗಳಿರುತ್ತೆ, ಅಂದರೆ ಡಿಹೈಡ್ರೇಷನ್ನ ಸಿಂಪ್ಟಮ್ಸ್ಗಳು. ಇನ್ನು ಶಾಕಿಂಗ್ ವಿಷಯ ಏನಪ್ಪ ಅಂದರೆ 50%ನಷ್ಟು ಕಿಡ್ನಿ ಫೇಲ್ಯೂರ್ಸ್ ಅಥವಾ ಕಿಡ್ನಿ ಸ್ಟೋನ್ಸ್ ಆಗುವಂತಹ ಚಾನ್ಸಸ್ಗಳು ಡಿಹೈಡ್ರೇಷನ್ನ ಕಾರಣದಿಂದಾಗಿ ಬರುತ್ತೆ. ಅಂದರೆ ಸರಿಯಾಗಿ ನೀರನ್ನು ಬಾಡಿಗೆ ಸೇರಿಸಲಿಲ್ಲ ಅಂತಂದರೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಈ ಎಲ್ಲ ಪ್ರಾಬ್ಲಮ್ಸಿಂದ ಹೊರಗಡೆ ಬರಬೇಕು ಅಂತ ಅಂದರೆ ದಿನಕ್ಕೆ 5ರಿಂದ 6 ಬಾರಿ 500 ml ಆಫ್ ವಾಟರನ್ನು ಕನ್ಸ್ಯೂಮ್ ಮಾಡೋದ್ರಿಂದ ದಿನಕ್ಕೆ ನಿಮಗೆ ಅರಿವಿಲ್ಲದೆ 3 ಲೀಟರ್ನಷ್ಟು ನೀರನ್ನು ನಿಮ್ಮ ಬಾಡಿಗೆ ಕನ್ಸ್ಯೂಮ್ ಮಾಡ್ಕೋತೀರ. ಇಲ್ಲಿ 3 ಲೀಟರ್ಸ್ ಆಫ್ ವಾಟರ್ ಕುಡೀರಿ ಅಥವಾ 2.5 ಲೀಟರ್ಸ್ ಆಫ್ ವಾಟರ್ ಕುಡೀರಿ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಬೇರೆಯವರ ಫಿಸಿಯಾಲಜಿ ಮೇಲೆ ಅದು ಡಿಪೆಂಡ್ ಆಗುತ್ತೆ, ನೀವು ಮಾಡುವಂತಹ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ನೀವು ಹೊರಗಡೆ ಕೆಲಸ ಮಾಡ್ತಾ ಇದ್ದು ಅಥವಾ ಸ್ವೆಟ್ ಜಾಸ್ತಿ ಆಗ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ 2.5 ಲೀಟರ್ 3 ಲೀಟರ್ ಯಾವಾಗ ಲೆಕ್ಕಕ್ಕೂ ಅಲ್ಲ, ಯಾಕೆಂದರೆ ನಿಮ್ಮ ಬಾಡಿ ಫ್ಲೂಯಿಡ್ಸ್ ಹಾಗೆ ಹೊರಗಡೆ ಹೋಗ್ತಾ ಇರುತ್ತೆ. ಒಂದು ವೇಳೆ ನೀವು ಡಯಾಬೆಟಿಕ್ ಆಗಿದ್ದು ನಿಮಗೆ 2.5 ಲೀಟರ್ಸ್ ಯಾವ ಸೈಡಿಗೂ ಸಾಕಾಗೋದಿಲ್ಲ. ಸೊ ನಿಮ್ಮ ಫಿಸಿಯಾಲಜಿಗೆ ತಕ್ಕಂತೆ ನಿಮ್ಮ ಡೈಲಿ ವಾಟರ್ ಇಂಟೇಕನ್ನು ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಸ್ಟೊಮಕ್ ಫುಲ್ ಆಗಿರುತ್ತೆ, ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ಡೈಜೆಷನ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಟಯರ್ಡ್ನೆಸ್ ಕಡಿಮೆ ಆಗುತ್ತೆ. ಸೊ ಈ ವಿಷಯ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ತಿಳ್ಕೊತಾ ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೆ ನಮಸ್ಕಾರ.